ಖುಷಿ ಆಗುತ್ತೆ ಸರ್ ನಿಮ್ಮನ್ನು ನೋಡಿದ್ರೆ. ಮತ್ತು ಸಿನಿಮಾ ಆಯ್ತು, ಕ್ರಿಕೆಟೆಲ್ಲ ನೀವು ಸಿನಿಮಾದಲ್ಲಿ ನೀವು ಎನಿಥಿಂಗ್ ಫಾರ್ ಸ್ಪೋರ್ಟ್ಸ್ ರವಿಚೇತನ್ ಈಸ್ ಆಲ್ವೇಸ್ ದೇರ್. ಯಾಕೆ ನಮ್ಮ ಫಿಟ್ನೆಸ್ಸೇ ಸ್ಪೋರ್ಟ್ಸು. ನಮಗೆ ಬಂಡವಾಳನೇ ಮೈ ಅಂದರೆ ನಮ್ಮ ಬಾಡಿ. ಸೊ ನಮ್ಮ ಬಾಡಿ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಸ್ಕ್ರೀನಲ್ಲಿ ನಾವು ಚೆನ್ನಾಗಿ ಕಾಣ್ತೀವಿ. ಸರ್ ಹಿಂದೆ ಕೆಲವು ಸ್ಯಾಂಡಲ್ವುಡ್ ಪ್ರೀಮಿಯರ್ ಕ್ರಿಕೆಟರ್ ಕೂಡ ಕಾಣಿಸ್ಕೊಂಡಿದ್ರು. ಈಗ CM ಕಪ್ಪು ಎಷ್ಟು ಇನ್ಸೈಟಿವ್ ಆಗಿದೆ ಸರ್ ನಿಮಗೆ? ಅದಕ್ಕೆ ನಾನು ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ರವಿಚೇತನ್ ಈಸ್ ಆಲ್ವೇಸ್ ದೇರ್ ಅಂತ. ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಎಲ್ಲ ಸ್ಪೋರ್ಟ್ಸ್ ಏನಿದೆ ಎಲ್ಲದರಲ್ಲೂ ನಾನು ಇದ್ದೀನಿ. ಕ್ರಿಕೆಟ್ ಆಗ್ಬೋದು, ಶಟ್ಲ್ ಆಗ್ಬೋದು. ಇನ್ಫ್ಯಾಕ್ಟ್ ವಾಲಿಬಾಲ್ ಶುರು ಮಾಡೋದು, ನಾನು ವಾಲಿಬಾಲ್ ಕ್ಯಾಪ್ಟನ್ ಇದ್ದೆ ಕಾಲೇಜಲ್ಲಿ. ಸೊ ವಾಲಿಬಾಲು ಚೆನ್ನಾಗಿ ಆಡ್ತೀನಿ. ಸೊ ಎನಿ ಸ್ಪೋರ್ಟ್ಸ್ ಅಂದರೆ ಹೇಳಿದ ಫಿಟ್ನೆಸ್ಗೋಸ್ಕರ ಆಡ್ತೀವಿ. ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಯೂಶಲಿ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಶೂಟಿಂಗು ಕಂಟಿನ್ಯೂ ಶೂಟ್ ಮಾಡಿದಾಗ ಸ್ಟ್ರೆಸ್ ಆಗುತ್ತೆ. ಯು ನೀಡ್ ರೆಸ್ಟ್ ಆಲ್ಸೋ. ಸೊ ಮೈಂಡಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಸ್ಪೋರ್ಟ್ಸ್ ಆಡಿದ್ರೆ. ಸೊ ಹೀಗಾಗಿ ಈಗಿಂದೆಲ್ಲ ನಾನು ಆಲ್ಮೋಸ್ಟ್ ಒಂದು 15-20 ಇಯರ್ಸಿಂದ ನಾನು ಶಟ್ಲ್ ಆಡ್ಕೊಂಡೇ ಬರ್ತಾಯಿದ್ದೀನಿ. ನನ್ನ ಫಿಟ್ನೆಸ್ ಸೀಕ್ರೆಟೇ ಶಟ್ಲು. ಸೊ ಇದು CM ಕಪ್ ಅಂತ ಮಂಜು ಅವರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಟೂರ್ನಮೆಂಟ್ ಯಾರೇ ಆರ್ಗನೈಸರ್ಸ್ ಯಾರೇ ಆಗಲಿ ಅವರು ನನಗೆ ಬಂದು ಕೇಳಿದಾಗ ನಾನು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಿಟ್ನೆಸ್. ಸೊ ಹೀಗಾಗಿ ಅವರು ಕೇಳ್ಕೊಂಡಾಗ ನನಗೂ ಡಿಫ್ರೆಂಟಾಗಿ ಅನಿಸ್ತು. ಯಾಕಂದರೆ ಎಷ್ಟೋ ಟೂರ್ನಮೆಂಟ್ಸ್ ಆಡಿದ್ದೀನಿ ನಾನು, ಬಟ್ ಇದೊಂಥರ ವಿಭಿನ್ನವಾಗಿದೆ. CM ಕಪ್ ಅಂತ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ. ಅದ್ರ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟು ಸೇರಿಸಿದ್ದಾರೆ. ಸೊ ನಮ್ಮದೆಲ್ಲ ರಿಲೇಷನ್ಸು ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಪರಿಚಯ ಆಗ್ತೀವಿ. ಈ ಸಿನಿಮಾದವರು ಇಬ್ಬರು IAS ಆಫೀಸರ್ಸು, KS ಆಫೀಸರ್ಸು, ಡಾಕ್ಟರ್ಸು, ಸೊ ಎಲ್ಲರೂ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಸೇರಿಸಿ ಒಂದು ಫುಲ್ ಮಿಕ್ಸ್ ಮಾಡಿ ಒಂದು ಟೀಮ್ ಆಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಆಟನೂ ನಾವು ನೋಡ್ಬೋದು. ಇಸ್ಕೋಬೇಕು. CM ಕಪ್ಪಲ್ಲಿ ಸರ್ ಯಾವ ಟೀಮಲ್ಲಿ ಆಡ್ತಾ ಇದ್ದಾರೆ? ಸೊ CM ಕಪ್ಪಲ್ಲಿ ನಾನು LI ಟೀಮಲ್ಲಿ ಆಡ್ತಾ ಇದ್ದೀನಿ. ಪ್ರಸನ್ನ ಸರ್ ಇದಕ್ಕೆ ಓನರು, ವೆರಿ ನೈಸ್ ಪರ್ಸನ್. ಸೊ ಏನೇನು ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂದರೆ ಎಲ್ಲರ ಅವ್ರವ್ರ ಕೆಲಸದ ಒತ್ತಡ ಇರ್ತದೆ. ಈಗ ನಮ್ಗೆ ಹಿಂಗೆ ಶೂಟಿಂಗ್ ಅಂತ ಇರುತ್ತೆ, ಹಿಂಗೆ ಬೇರೆಯವ್ರ ಕೆಲಸದಲ್ಲಿ ಆಫೀಸರ್ಸ್ ಆಗಲಿ, ಪೊಲೀಸ್ ಆಫೀಸರ್ಸ್ ಆಗಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಕೆಲವು ಸಲ ಪ್ರಾಕ್ಟೀಸ್ಗೆ ಹೋಗಿ ಟೈಮ್ ಬರೋಕ್ಕೂ ಆಗೋಲ್ಲ. ಸೊ ಅದೊಂದು ನಮಗೆ ಪ್ರಾಬ್ಲಮ್ ಅಂತಂದರೆ ಅವ್ರು ಚೆನ್ನಾಗಿ ಆಡ್ತಾಯಿದ್ರೆ ಫೈನ್, ಓಕೆ. ಬಟ್ ಯಾರೇ ಏನಾದರೂ ಒಂದು ಪ್ರಾಕ್ಟೀಸ್ ಅನ್ನೋದು ಬೇಕು. ಬಟ್ ಏನಾಗಿದೆ, ಅವ್ರ ಪಾಪ ಅವರು ಅದನ್ನೂ ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ಏನೋ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Leaders play, friendship wins.